ಎಲ್ಲ ಸರಿ ಸರ್. ಎಲ್ಲ ಭರವಸೆ ಡಿಕೆ ಭರವಸೆನೇ ಈಡೇರಿಸಿರಲ್ಲ ನೀವು. ಉತ್ತರ ನಾನು ಬಹಳ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ಫೀಟ್ಗೆ ನೀವೆಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಉತ್ತರ ಆದ ನಂತರ ಮಾತಾಡೋದು. ಇವೆಲ್ಲ ಗೊತ್ತಿದೆಯಾ ನಿಮ್ಗೆ? ಹೇಳಪ್ಪ, ಎಷ್ಟು ಜನಸಂಖ್ಯೆ ಇದ್ದಾರೆ ಉತ್ತರ ಕರ್ನಾಟಕದ? ಹೇಳಪ್ಪ, ಹೇಳ್ರಿ. ನಿಮ್ ಕನ್ನಡ ವ್ಯಾಕರಣಕ್ಕೆ ಹೋಗ್ಬಿಟ್ರೆ ಕಷ್ಟ ಇಲ್ಲ. ಸುರೇಶ್, ಕನ್ನಡ ವ್ಯಾಕರಣಕ್ಕೆ ಹೋಗ್ಬಿಟ್ರೆ ಇನ್ನೊಂದು 1 ಗಂಟೆ ಆಗುತ್ತದೆ. ಹೇಳಪ್ಪ ಸುನೀಲ್. ಜನಸಂಖ್ಯೆ ನಿಮಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಅಂಕಿಅಂಶಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸರ್ವರಿಗೂ ಒಂದು ಮಾಹಿತಿ ಇದೆ ಸರ್. ಯು ಆರ್ ವೆರಿ ಗುಡ್ ಪಾರ್ಲಿಮೆಂಟೇರಿಯನ್. ಮನುಷ್ಯನಿಗೆ ಇರ್ಬೇಕಾದಷ್ಟು ನೀವು ಚೆನ್ನಾಗಿ ಮಾತಾಡ್ತೀರಾ. ಜಾಸ್ತಿ ಇಲ್ಲ. ನಾರ್ಮಲ್ ಮನುಷ್ಯನಿಗೆ ಎಷ್ಟಿರ್ಬೇಕು ಅಷ್ಟಿದೆ. ಅದು ನಿನ್ನ ಅಭಿಪ್ರಾಯ. ಈಗ ನನ್ನ ಬಗ್ಗೆ ನಿನ್ನ ಅಭಿಪ್ರಾಯ ಇದೆಯಲ್ಲ, ನಾನು ಅಲ್ಗಳೆಯಕ್ಕೆ ಹೋಗಲ್ಲ. ಮಾನ್ಯ ಅಧ್ಯಕ್ಷರೇ, ಇವರು 600ರಲ್ಲಿ 60 ಭರವಸೆಗಳನ್ನು ಈಡೇರಿಸಿರೋದು. 260. ಮತ್ತೆ ನಿಮಗೆ ಯಾವ ನೈತಿಕತೆ ಇದೆ? ನಮ್ಮ ಭರವಸೆಗಳ ಬಗ್ಗೆ ಮಾತಾಡಕ್ಕೆ ನೈತಿಕತೆ ಏನಿದೆ? ಇವ್ರಿಗಂತೂ ಯಾವುದೇ ನೈತಿಕತೆ ಇಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ನಂಜುಂಡಪ್ಪನವರ ವರದಿ, ಅದರ ಪರಿಣಾಮ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಅದಕ್ಕೋಸ್ಕರ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೇನೆ ಈ ಬೆಳಗಾವಿ ಅಧಿವೇಶನದಲ್ಲಿ ನಾನು ಘೋಷಣೆ ಮಾಡಿದೆ. ಆರ್ಥಿಕ ತಜ್ಞ ಪ್ರೊಫೆಸರ್ ಆರ್ ಗೋವಿಂದ ರಾವ್ ಇವರು ಅಶೋಕ್ ಅವರು ಮಾತನಾಡುವಾಗ ಡಿಲೇ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದು. ಡಿಲೇ ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ. 12 ತಿಂಗಳು ಮಾಡಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ನಾವು ಕೇಳ್ರಿ ಇಲ್ಲಿ, ನೀವು ಈಗ ಗೊತ್ತಿಲ್ಲದವರು ನಾನು ಹೇಳೋದು ಅಧಿಕೃತ. ನವೆಂಬರ್ ಕೊನೆಯವರೆಗೂ ಅವ್ರಿಗೆ ಅವಕಾಶ ಇತ್ತು. ಈ ನವೆಂಬರ್ 2025 ನವೆಂಬರ್ವರೆಗೂ ಅಧಿಕಾರ ಇತ್ತು. ಅವ್ರಿಗೆ ಸಮಯ ಕೊಟ್ಟಿದ್ದರು. ಅವರು ಇನ್ನೂ 2 ತಿಂಗಳು ಬೇಕು ಅಂತ ಹೇಳಿದ್ರು. ಇನ್ನೂ 2 ತಿಂಗಳು ಬೇಕಾಗ್ತದೆ ಅಂತ ಹೇಳಿದ್ರು. ಡಿಸೆಂಬರ್, ಜನವರಿ, ಮೋಸ್ಟ್ ಲೈಕ್ಲಿ ಜನವರಿನಲ್ಲಿ ವರದಿಯನ್ನು ಕೊಡ್ತಾರೆ. ಆ ವರದಿ ಬಂದ ಮೇಲೆ ಸ್ವೀಕಾರ ಮಾಡಿ ಉತ್ತರ ಕರ್ನಾಟಕದ ಕಡೆ ಅಸಮತೋಲನ ಇದೆಯಲ್ಲ, ಅದಕ್ಕೆ ನಾವು ಆ ವರದಿಯನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ನಂಜುಂಡಪ್ಪನವರು ಈಗ ಇವರು ಕೂಡ ಕೋನ್ ರೆಡ್ಡಿ ಅವರು ಇದಾರ. ಕೋನ್ ರೆಡ್ಡಿ ಅವರು ಮುಂಬೈ ಕರ್ನಾಟಕ ಇದೆಯಲ್ಲ, ಆ ಭಾಗಕ್ಕೆ ಕಿತ್ತೂರು ಕರ್ನಾಟಕಕ್ಕೆ ಆ ಭಾಗದ ಕೆಲವು ಎಂಎಲ್ಎಗಳೆಲ್ಲ ಸೈನ್ ಮಾಡಿ ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದಾರೆ. ಹೇಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀರಿ, ಅದೇ ತರ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಮಾಡಬೇಕು. 5,000 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಮಾನ್ಯ ಸದಸ್ಯರುಗಳು ಕೊಡಬೇಕು ಅಂತ ನಾನು ಹೇಳಿದೆ. ಅವ್ರಿಗೆ ಹೇಳಿದ್ದೀನಿ,
ಪ್ರೊಫೆಸರ್ ಗೋವಿಂದ ರಾವ್ ಅವರ ವರದಿ ಬರಲಿ. ಎಲ್ಲಾ ಪಕ್ಷದ ಶಾಸಕರು ಸಹಿ ಮಾಡ್ರಿ ಸರ್, ಪಕ್ಷಾತೀತವಾಗಿ. ಆಯ್ತು. ಬಿಜೆಪಿ ಎಲ್ಲರೂ ಸೇರಿ ಮಾತಾಡಿ ಅವರ ಹೆಸರು ಮೇಲೆ ಕೊಟ್ಟೆ. ಸಹಿ ಮಾಡಿ ಎಲ್ಲರೂ ಕೂಡ ಒಟ್ಟು ಆಯ್ತಾಯ್ತು. ನಾವು ಕೆಲವು ಕರ್ನಾಟಕ ಸದಸ್ಯರ ಅನ್ಯಾಯ ಕೂಡ ಕೊಟ್ಟಿದ್ದೆವು. ಆ ಸೂಚನೆಯಲ್ಲಿ ಒಂದು 8 ಡಿಸ್ಟ್ರಿಕ್ಟ್ ಅದನ್ನು ಕೂಡ ಕೊಟ್ಟಿದೆ ಸರ್. ನೋಡಿ, ಬೆಳಗಾವಿ ವಿಭಾಗದ ಕಿತ್ತೂರು ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಇದು ಮೆಮೊರಾಂಡಮ್ ಕೊಟ್ಟಿರ್ತಕ್ಕಂಥದ್ದು. ಅಭಿವೃದ್ಧಿ ರಚನೆ ಮತ್ತು ವಾರ್ಷಿಕ 5,000 ಕೋಟಿ ಅನುದಾನವನ್ನು ಘೋಷಣೆ ಮಾಡಬೇಕು ಅಂತೇಳಿ ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ನಾನು ಹೇಳಿದ್ದೆ ಅವರಿಗೆ, ನೋಡಪ್ಪ, ಕೋನ್ ರೆಡ್ಡಿ ಅವರು ಮತ್ತು ಇತರ ಎಲ್ಲ ಶಾಸಕರು ಬಂದು ಕೊಟ್ಟಾಗ ಅವ್ರಿಗೆ ಹೇಳಿದೆ, ಗೋವಿಂದರಾವ್ ಕಮಿಟಿ ವರದಿ ಇನ್ನೂ ಬಂದಿಲ್ಲ, ಅರ್ಥಶಾಸ್ತ್ರಜ್ಞರೆಲ್ಲ ಮಾಡಿದ್ದೀವಿ. ಅವರು ವರದಿ ಕೊಟ್ಟ ಮೇಲೆ ಆ ವರದಿನಲ್ಲಿ ಯಾವ ಜಿಲ್ಲೆ, ಈ ಮುಂಬೈ ಕರ್ನಾಟಕ ಹಿಂದುಳಿದಿದೆ, ಕಲ್ಯಾಣ ಕರ್ನಾಟಕ, ದಕ್ಷಿಣ ಭಾಗದಲ್ಲಿ ಯಾವ ತಾಲೂಕುಗಳು ಯಾವ ಜಿಲ್ಲೆಗಳು ಹಿಂದುಳಿದಿದ್ದಾವೆ, ಅದನ್ನೆಲ್ಲ ನೋಡಿ ಮಾಡೋಣ ಅಂತ ಹೇಳಿದ್ದೀನಿ. ಬಹುಶಃ ಅವರು ವರದಿ ಬಂದ ಮೇಲೆ ಮಾಡಿ ಸಾರ್ ಅಂತ ಹೇಳಿದ್ರು. ನಾನು ಕೂಡ ಆ ವರದಿಯನ್ನ, ಈ ಅಸಮತೋಲನ ಇದೆಯಲ್ಲ, ಪ್ರಾದೇಶಿಕ ಅಸಮತೋಲನ, ಇದು ನಿವಾರಣೆ ಮಾಡಲಿಕ್ಕೋಸ್ಕರನೇ ಆ ಕಮಿಟಿ ಮಾಡಿರ್ತಕ್ಕಂಥದ್ದು ಗೋವಿಂದರಾವ್. ಈಸ್ ಎ ನೋನ್ ಎಕನಾಮಿಸ್ಟ್. 14th ಫೈನಾನ್ಸ್ ಕಮಿಷನ್ ನಲ್ಲಿ ಇದ್ದವರು, ನ್ಯಾಷನಲ್ 14th ಫೈನಾನ್ಸ್ ಕಮಿಷನ್ ನಲ್ಲಿ ಮೆಂಬರ್ ಆಗಿದ್ದವರು. ಅವರಿದ್ದವರು, ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿರ್ತಕ್ಕಂಥದ್ದು. ಮೋಸ್ಟ್ ಲೈಕ್ಲಿ ಇನ್ ದಿ ಮಂತ್ ಆಫ್ January 2026 ನಲ್ಲಿ ವರದಿ ಕೊಡ್ತಾರೆ. ಇನ್ನೊಂದು ತಿಂಗಳಲ್ಲಿ ವರದಿ ಬರ್ಬೋದು. ಸರ್, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಒಂದ್ ಸೈಡ್ ಒಂದೇ ಪಕ್ಷದವ್ರನ್ನ ಮೆಂಬರ್ ಮಾಡಿದ್ದಾರೆ ಸರ್, ಅದು ಒಂದು ಗಮನಿಸಿ ಸರ್, ಅದು ಉತ್ತರ ಕೊಡಿ. ನೀನು ಕೊಡಪ್ಪ, ನೀವು ಕೊಡ್ರಿ. ತಗೊಂಡಿಲ್ಲ ಸರ್, ಅದನ್ನೆಲ್ಲ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಬಿಜೆಪಿ ಜೆಡಿಎಸ್ ದವರಿಗೆ ತಗೊಂಡಿಲ್ಲ, ನಮ್ಮ ಸರ್ಕಾರ ಇದ್ದಾಗ ತಗೊಂಡಿದ್ದು ಮಾನ್ಯ ಮುಖ್ಯಮಂತ್ರಿಗಳೇ. ಸರ್ ಜಿ, ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರ ಬೊಮ್ಮಾಯಿ ಸರ್ಕಾರ ಜೆಡಿಎಸ್ ಕಾಂಗ್ರೆಸ್ ಮೆಂಬರ್ಶಿಪ್ ತಗೊಂಡಿದ್ರು. ನಾವು ವಿನಂತಿ ಮಾಡ್ತೀವಿ, ನಮಗೂ ಕೂಡ ಸದಸ್ಯರಾಗಿ ಮಾಡಿದ್ರೆ ಕೆಲಸ ಆಗ್ಬೋದು. ಸಭಾಧ್ಯಕ್ಷರೇ, ಪ್ರೊಫೆಸರ್ ಗೋವಿಂದರಾವ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಅವರು ನವೆಂಬರ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಇನ್ನ 2 ತಿಂಗಳಲ್ಲಿ ಅವರು ಒಪ್ತಾರೆ ಅಂತ ಹೇಳಿ. ಬೋರ್ಡ್ ಮೆಂಬರ್ ಮಾಡ್ಬೇಕಂತ ಅವರು ಅಜಯ್ ಸಿಂಗ್ ಅವರು ಬೇರೆ ಮಾತಾಡಬೇಡಿ. ತುಂಬಾ ಇದ್ದಿದೆ ಅಲ್ಲ, ತುಂಬಿದ ತೊಡಗು ಶಬ್ದ ಮಾಡಿದ್ರು. ಈಗ ಅರ್ಧ ಮಾತಾಡೋದಲ್ಲ ಅಲ್ಲಿ ಕೂತ್ಕೊಂಡು. ನಂಜುಂಡಪ್ಪನವರು ಈ ಕಡೆಯವರು, ಗೋವಿಂದರಾವ್ ಅವರು ಉತ್ತರ ಕರ್ನಾಟಕದವರು. ನಾವು ಉತ್ತರ ಕರ್ನಾಟಕದ ಆರ್ಥಿಕ ತಜ್ಞರನ್ನೇ ಮಾಡಿದ್ದೀವಿ. ಅವರು ವರದಿ ಕೊಟ್ಟ ಮೇಲೆ ಬಹುಶಃ ಈಸ್ ಎ ಸೀರಿಯಸ್ ಎಕನಾಮಿಸ್ಟ್. ನೀವು ಬಹಳ ಲಘುವಾಗಿ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರು ವರದಿ ಕೊಟ್ಟೇ ಕೊಡ್ತಾರೆ. ಜನವರಿನಲ್ಲಿ ಕೊಟ್ಟ ಮೇಲೆ ಆ ವರದಿಯನ್ನ ಪರಿಶೀಲನೆ ಮಾಡಿ ಸರ್ಕಾರ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಮೊದಲಿಂದಲೂ ಕೂಡ ಈ ಕೂಗು ಇದೆ. ಹೈದರಾಬಾದ್ ಕರ್ನಾಟಕವನ್ನ 371Jಗೆ ಸೇರಿಸಬೇಕು. ಇದು ಹಿಂದೆನೂ ಕೂಡ ಚರ್ಚೆ ಆಗಿತ್ತು. 1980ನೇ ಇಸ್ವಿನಲ್ಲಿ ಧರ್ಮಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಆಗಿತ್ತು. ಅವರು ವರದಿ ಕೊಟ್ಟಿದ್ರು. ಆ ವರದಿ ಆಧಾರದ ಮೇಲೆ
1991ರಲ್ಲಿ 1991ರಲ್ಲಿ HKDB ಪ್ರಾರಂಭ ಆಯಿತು. 1991 HKDB ಪ್ರಾರಂಭ ಆಯಿತು. ಆಮೇಲೆ 2011-13ರಲ್ಲಿ 371 ಜೆ ಸಂವಿಧಾನದ ವಿಧಿ 371 ತಿದ್ದುಪಡಿಯಾಗಿ ಸಂವಿಧಾನ 371 ಜೆ ಸೇರ್ಪಡೆಯಾಯಿತು. ಇದ್ರ ಕತೆ ಗೊತ್ತಿದೆಯಲ್ಲ ನಿಮಗೆ? ಬಹುಶಃ ನಿಮಗೆ ಗೊತ್ತಿಲ್ಲವರಿಗೆ ಗೊತ್ತಾಗಲಿ ಅಂತ ಹೇಳ್ತೀನಿ ನಾನು. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. SM ಕೃಷ್ಣ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಬಸವರಾಜ ರಾಯರೆಡ್ಡಿ ಅವರು ಈಗಾಗಲೇ ಹೇಳಿದ್ದಾರೆ. ಅವರಿಲ್ಲಿ ಬಸವರಾಜ ರಾಯರೆಡ್ಡಿ ಇಲ್ವಾ? ರಾಯರೆಡ್ಡಿ ಅವರು ಬಂದಿಲ್ಲ ಅನ್ನೋ ಕಾಣಿಸುತ್ತೆ. ಅವರು ಮಾತಾಡುವಾಗ ಹೇಳಿದ್ರು. ಆಗ ಅದ್ವಾನಿ ಅವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಎಂತದ್ದು ಹೋಮ್ ಮಿನಿಸ್ಟರ್ ಕೂಡ ಆಗಿದ್ರು, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರಿಗೆ ಒಂದು ಪತ್ರ ಬರೀತಾರೆ. ಕಲ್ಯಾಣ ಕರ್ನಾಟಕಕ್ಕೆ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದಕ್ಕೆ ವಿಶೇಷ ಅನುದಾನವನ್ನು ಕೊಡಬೇಕು ಅಂತೇಳಿ ಒಂದು ಪತ್ರ ಬರೀತಾರೆ. ಆ ಪತ್ರಕ್ಕೆ ಏನಂತ ಬರೆದ್ರು ಗೊತ್ತಾ ಇವರು ಅದ್ವಾನಿಯವರು? ಏನು ನಿಮಗೆ ಗೊತ್ತಾ ಏನಂತ ಬರೆದ್ರು ಅಂತ? ಇದನ್ನು ಮಾಡಕ್ಕಾಗಲ್ಲ, ಮಾಡಿದ್ರೆ ಬೇರೆ ರಾಜ್ಯಗಳವರು ಕೇಳ್ತಾರೆ, ಅದಕ್ಕೋಸ್ಕರ ಮಾಡಕ್ ಸಾಧ್ಯ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ಬಿಟ್ರು. ಯಾರು ಮಾಡದ್ದು? ಬಿಜೆಪಿಯ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಉಪಪ್ರಧಾನಿಗಳಾಗಿದ್ದಂತ ಅದ್ವಾನಿಯವರು ಬರೆದಿದ್ದರು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಒತ್ತಾಯದ ಮೇಲೆ ಸೋನಿಯಾ ಗಾಂಧಿ ಅವರಿಗೆ ಒತ್ತಾಯ ಮಾಡಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ 371 ಜೆ ಯಾವ ತಿಂಗಳಾಯ್ತು, ಯಾವ ವರ್ಷದಲ್ಲಾಯ್ತು? 6/11/2013 6/11/2013 ಆಗ ನಾನು ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದೆ. HK ಪಾಟೀಲ್ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದೆ ನಾನು. ಈ 371 ಜೆ ತಿದ್ದುಪಡಿ ಆದ್ಮೇಲೆ ಮನಮೋಹನ್ ಸಿಂಗ್ ಅವರು ಮಾಡಿದ ಮೇಲೆ ಇದನ್ನು ಮಾಡಿದೆ. ಅವರು ಒಂದು ವರದಿ ಕೊಟ್ಟರು. 70% ಹೈದರಾಬಾದ್ ಕರ್ನಾಟಕದಲ್ಲಿ ಮೀಸಲಾತಿ ಕೊಡಬೇಕು, ಉಳಿದ ರಾಜ್ಯದಲ್ಲೆಲ್ಲ 8% ಮೀಸಲಾತಿ ಕೊಡಬೇಕು ಅಂತ ವರದಿ ಕೊಟ್ಟರು. ಯಥಾವತ್ತಾಗಿ ಜಾರಿ ಮಾಡಿದೆ ಒಪ್ಕೊಂಡು. ಏನ್ರಿ HK ಪಾಟೀಲ್ ರೇ? ಕರ್ನಾಟಕ ಏರಿಯಾದಲ್ಲಿರ್ತಕ್ಕಂಥ 85% ವರೆಗೆ ಡಿ ಗ್ರೂಪ್ ಇದರಲ್ಲಿ 85% ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲೇನೆ ಮೀಸಲಾತಿ ಕೊಡಬೇಕು. ಅಲ್ಲದೆ 8% ಇತರೆಲ್ಲ ರಾಜ್ಯದಲ್ಲಿ ನಾವು ಎಂಟೈರ್ ಸ್ಟೇಟ್ ರಾಜ್ಯದಲ್ಲಿ ಪೂರ್ಣವಾಗಿ 8% ಹೈದರಾಬಾದ್ ಕರ್ನಾಟಕ ಏರಿಯಾ, ಕಲ್ಯಾಣ ಕರ್ನಾಟಕ ಏರಿಯಾದವ್ರಿಗೆ ರಿಸರ್ವೇಷನ್ ಕೊಡಬೇಕು. ಅಂದ್ರೆ ಅದರ ಉದ್ದೇಶ ಅಂದ್ರೆ ಇವನ್ ಇನ್ ಮೈಸೂರು ದೇರ್ ವಿಲ್ ಬಿ ರಿಸರ್ವೇಷನ್ಸ್ ಫಾರ್ ಹೈದರಾಬಾದ್ ಕರ್ನಾಟಕ. ಇನ್ ಬ್ಯಾಂಗ್ಳೂರ್ ದೇರ್ ವಿಲ್ ಬಿ ರಿಸರ್ವೇಷನ್ಸ್ ಫಾರ್ ಹೈದರಾಬಾದ್ ಕರ್ನಾಟಕ. ಇನ್ ಮ್ಯಾಂಗ್ಳೂರ್ ದೇರ್ ವಿಲ್ ಬಿ ರಿಸರ್ವೇಷನ್ ಫಾರ್ ಹೈದರಾಬಾದ್ ಕರ್ನಾಟಕ. ಒಟ್ಟು
ನ್ಯಾಯವನ್ನ ಒದಗಿಸೋದ್ರಲ್ಲಿ ಒಂದು ಅತ್ಯಂತ ಮಹತ್ವದ ನಿರ್ಣಯ ತೆಗೆದುಕೊಳ್ಳೋದ್ರೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಯಶಸ್ವಿ ಆದರು. ಆಮೇಲೆ ಈ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಕ್ರಮ ಆಗಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು. ತಾವು ಹೇಳಿದ್ರಿ ಸರ್, ಈ ಒಂದ್ ಕೆಲಸ ಪ್ರಮೋಷನ್ ನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಸರ್. ದಯಮಾಡಿ ಈ ಭಾಗದವರಿಗೆ ತಮ್ಮ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಆಮೇಲೆ ಬಹಳ ತೊಂದರೆ ಆಗ್ತಾ ಇದೆ ಸರ್. ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಯಾರಿಗೂ ಪ್ರಮೋಷನ್ ಸಿಗ್ತಾ ಇಲ್ಲ. ಏನ್ ಮಾತಾಡ್ತೀನಿ ನೀವು? ಔಟ್ಸೈಡ್ ಹೈದರಾಬಾದ್ ಕರ್ನಾಟಕದವರಿಗೆ ಬೇಗ ಪ್ರಮೋಷನ್ ಆಗ್ತಾ ಇದೆ, ಹೈದರಾಬಾದ್ ಕರ್ನಾಟಕದವರಿಗೆ ಆಗ್ತಾ ಇಲ್ಲ. ಯಾರಿಗೂ ದಯಮಾಡಿ ಅದನ್ನ ಆ ಮೀಟಿಂಗ್ ಕರೆದು ಅದು ಏನ್ ತೊಂದರೆ ಇದೆ ಆ ಕೋರ್ಟ್ ಅಲ್ಲಿ ಸಾಲ್ವ್ ಮಾಡೋಂತ ಕೆಲಸ ಮಾಡ್ಬೇಕು ಸರ್. ಸಭಾಧ್ಯಕ್ಷರೇ, ಅದಕ್ಕೋಸ್ಕರ ಒಂದು ಚರ್ಚೆನೂ ಕೂಡ ಇದೆ. ನಾವು ಹೇಳಿದ್ದೆ, ನಮ್ಮ ಕಾನೂನು ಸಚಿವರು ಹೇಳಿದ್ದು, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ 75% ಮೀಸಲಾತಿ, ಗ್ರೂಪ್ ಸಿ ಹುದ್ದೆಗಳಿಗೆ 80% ಮೀಸಲಾತಿ, ಗ್ರೂಪ್ ಡಿ ಹುದ್ದೆಗಳಿಗೆ 85% ಮೀಸಲಾತಿ. ಅದಲ್ಲದೆ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಇಡೀ ರಾಜ್ಯದಲ್ಲಿ ಅವರು ಹೇಳಿದ್ದೆ 8% ಅದು ಅನುಕೂಲ ಆಗ್ತದೆ. ಅದಲ್ಲದೆ ಬೇರೆ ಬೇರೆ ಎಜುಕೇಶನ್ ಅಲ್ಲಿ ಸುಮಾರು 51,606 ವಿದ್ಯಾರ್ಥಿನಿಗೆ ಬೇರೆ ಬೇರೆ ಇದರಲ್ಲಿ ಅನುಕೂಲ ಆಗಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, 371J ಕಾನ್ಸ್ಟಿಟ್ಯೂಷನ್ಗೆ ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನಮಾನ ಕೊಟ್ಟದ್ದು ಕಾಂಗ್ರೆಸ್ಸಿನ ಸರ್ಕಾರ ಕೇಂದ್ರದಲ್ಲಿ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದಾಗ ಅದನ್ನು ರಿಜೆಕ್ಟ್ ಮಾಡಿದವರು ಬಿಜೆಪಿಯ ಸರ್ಕಾರ ಮತ್ತು ಉಪ ಪ್ರಧಾನಮಂತ್ರಿಗಳಾಗಿದ್ದಂಥ ಅದ್ವಾನಿಯವರು. ಅದರಿಂದ ಈ ಬಿಜೆಪಿ ವಿರೋಧ ಪಕ್ಷದವರು ಇದಾರಲ್ಲ, ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಅದರ ಬಗ್ಗೆ ಮಾತಾಡೋಕ್ಕಾಗಲಿ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕಾಗಲಿ ಯಾವುದೇ ನೈತಿಕತೆ ಇಲ್ಲ.